ಎಲ್ಲರಿಗೂ ನಮಸ್ಕಾರ. ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ಶ್ರಾವಣ ಮಾಸದ ವರಮಹಾಲಕ್ಷ್ಮಿ ಹಬ್ಬ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಯಾವ ದಿನ ಆಚರಣೆ ಮಾಡಬೇಕಾಗಿರುತ್ತೆ? ಯಾಕೆ ಅಂತಂದರೆ ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21 ಅಂತ ಹೇಳಿ ಇದ್ದರೆ, ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 28ನೇ ತಾರೀಕು ಅಂತ ಹೇಳಿ ಇದೆ. ಹಾಗಿದ್ರೆ ಯಾವ ದಿನಾಂಕದಂದು ನೀವು ಆಚರಣೆಯನ್ನು ಮಾಡಬೇಕಾಗಿರುತ್ತೆ? ಶಾಸ್ತ್ರಗಳ ಪ್ರಕಾರ ಹೇಳೋದೇನು, ಯಾವ ದಿನ ಮಾಡಿದರೆ ಶ್ರೇಷ್ಠ, ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈಗಾಗಲೇ ಇವತ್ತೇ ಬೆಳಗ್ಗೆನೇ ನಾವು ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಹಾಕಲಾಗಿದೆ. ಅದು ವರಮಹಾಲಕ್ಷ್ಮಿ ಹಬ್ಬ ದಿನದಂದು ನೀವು ಕಳಶ ಯಾವ ರೀತಿ ಕುಳಿಸೋದ್ರಿಂದ ವಿಸರ್ಜನೆವರೆಗೂ ಸಹ ಇನ್ ಡೀಟೇಲ್ ಆಗಿ ಹೇಳಲಾಗಿದೆ. ವಿಡಿಯೋ ಚಾನಲಲ್ಲಿ ಇದೆ, ನೀವು ನೋಡಿಲ್ಲ ಅಂತಂದರೆ ನೋಡಿ ತಿಳ್ಕೊಬೋದಾಗಿರುತ್ತೆ. ಈ ವರ್ಷ ಯಾವ ರೀತಿ ಆಚರಣೆ ಇರಲಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸ್ಕೊಡಲಾಗಿದೆ. ಹಾಗಿದ್ರೆ ಆಚರಣೆ ಎಲ್ಲ ಗೊತ್ತಾಗುತ್ತೆ, ಬಟ್ ಯಾವ ದಿನಾಂಕದಂದು ನೀವು ಆಚರಣೆ ಮಾಡಬೇಕು ಅದನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಶಾಸ್ತ್ರಗಳ ಪ್ರಕಾರ ಹೇಳೋದೇನು ಅಂತಂದರೆ, ವರಮಹಾಲಕ್ಷ್ಮಿ ವ್ರತವನ್ನು ನೀವು ಶ್ರಾವಣ ಮಾಸದ 2ನೇ ಶುಕ್ರವಾರ ಮತ್ತು ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರದಂದು ನೀವು ಆಚರಣೆ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಶಾಸ್ತ್ರಗಳಲ್ಲಿ. ಹೌದು, ಅದೇ ರೀತಿ ಈಗಲೂ ಸಹ 2026ನೇ ಸಾಲಿನಲ್ಲೂ ಸಹ ನೀವು ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಗೂ ಮುಂಚೆ ಬರುವ ಶುಕ್ರವಾರದಂದು ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದರೆ ತುಂಬ ಶ್ರೇಷ್ಠಕರವಾಗಿರುತ್ತೆ. ಹೌದು, ನೀವೇನಾದರೂ ಹಬ್ಬದ ದಿನದಂದು ಆಚರಣೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಯಾವುದೇ ಶುಕ್ರವಾರದಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಣೆ ಮಾಡಬಹುದಾಗಿರುತ್ತೆ. ಎಲ್ಲ ಶುಕ್ರವಾರದಂದು ನೀವು ಮಾಡಿದ್ರೂ ಸಹ ಶ್ರೇಷ್ಠ ಆಗಿರುತ್ತೆ. ಓಕೆನಾ? ಸೊ ಯಾರ್ಯಾರು ಹಬ್ಬದ ದಿನದಂದು ನೀವು ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಬೇರೆ ದಿನಗಳಂದು ಅಂತಂದರೆ ಶ್ರಾವಣ ಮಾಸದ ಶುಕ್ರವಾರ ದಿನದಂದು ನೀವು ಆಚರಣೆ ಮಾಡಬಹುದು. ಈ ವರ್ಷ 2026ನೇ ಸಾಲಿನ ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21 ಅಂತ ಹೇಳಿದೆ, ಕೆಲವು ಕ್ಯಾಲೆಂಡರಲ್ಲಿ ಆಗಸ್ಟ್ 28 ಅಂತ ಇದೆ. ಹೌದು, ಈ ವರ್ಷ ಅಂತಂದರೆ 2026ನೇ ಸಾಲಿನಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳನ್ನು ನಾವು ನೋಡೋದಾದರೆ, ಭೀಮನ ಅಮಾವಾಸ್ಯೆ ಆದರೆ ಇರ್ತಕ್ಕಂಥದ್ದು ಆಗಸ್ಟ್ 12ನೇ ತಾರೀಕು ಬುಧವಾರ ದಿನದಂದು. ಅದೇ ರೀತಿ ಆಗಸ್ಟ್ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಆದರೆ ಶುರುವಾಗ್ತಿದೆ. ಹಾಗಿದ್ರೆ ಆಗಸ್ಟ್ ಮೊದಲನೇ ಶುಕ್ರವಾರ ಬಂದ್ಬಿಟ್ಟು ಆಗಸ್ಟ್ 14 ಆಗಿರುತ್ತೆ. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಆಗಸ್ಟ್ 14 ಆಗಿರುತ್ತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದ್ಬಿಟ್ಟು ನಮಗೆ ಆಗಸ್ಟ್ 21 ಆಗಿರುತ್ತೆ. ಹಾಗಾಗಿ ಶಾಸ್ತ್ರಗಳ ಪ್ರಕಾರ ಹೇಳಿರುವ ಮಾಹಿತಿಯ ಪ್ರಕಾರ ಶ್ರಾವಣ ಮಾಸದ 2ನೇ ಶುಕ್ರವಾರ ಈ ವರ್ಷವೂ ಸಹ ಆಗಸ್ಟ್ 21ನೇ ತಾರೀಕು ಬಂದಿರುವ ಕಾರಣದಿಂದಾಗಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಗಸ್ಟ್ 21ನೇ ತಾರೀಕು ಆಚರಣೆ ಮಾಡಬೇಕಾಗಿರುತ್ತೆ. ಆಗಸ್ಟ್ 21ನೇ ತಾರೀಕು ವ್ರತವನ್ನು ಮಾಡಿದರೆ ತುಂಬ ಶ್ರೇಷ್ಠಕರವಾಗಿರುತ್ತೆ ಶಾಸ್ತ್ರಗಳ ಪ್ರಕಾರನೂ ಸಹ. ಅದೇ ರೀತಿ ನೀವು ಆಗಸ್ಟ್ 21ನೇ ತಾರೀಕಿನಂದು ವ್ರತ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಬೇಕಿದ್ರೆ ಆಗಸ್ಟ್ 28ನೇ ತಾರೀಕಿನಂದು ಸಹ ನೀವು ವ್ರತವನ್ನು ಆಚರಣೆ ಮಾಡ್ಬೋದಾಗಿರುತ್ತೆ. ಆಗಸ್ಟ್ ತಿಂಗಳ ಅಮಾವಾಸ್ಯೆ ಗೊತ್ತಾಯಿತು. ಆಗಸ್ಟ್ ತಿಂಗಳ ಹುಣ್ಣಿಮೆ ಬಂದ್ಬಿಟ್ಟು 27ನೇ ತಾರೀಕು ಇರುತ್ತೆ. ಆಗಸ್ಟ್ 27ನೇ ತಾರೀಕು ಗುರುವಾರ ದಿನದಂದು ಹುಣ್ಣಿಮೆ ಆದರೆ ಇರ್ತಕ್ಕಂಥದ್ದು. ಸೊ ಗೊತ್ತಾಯ್ತಲ್ಲ ಎಲ್ಲರಿಗೂ ಸಹ ಯಾವ ದಿನಾಂಕದಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ. ಆಗಸ್ಟ್ 21 ಮಾಡಿದರೆ ತುಂಬ ಶ್ರೇಷ್ಠಕರವಾಗಿರುತ್ತೆ ಶಾಸ್ತ್ರಗಳ ಪ್ರಕಾರ. 21ನೇ ತಾರೀಕು ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಆಗಸ್ಟ್ 28ನೇ ತಾರೀಕು ಮಾಡಬಹುದು, ಅಥವಾ ಶ್ರಾವಣ ಮಾಸದ ಶುಕ್ರವಾರದಿಂದ ದಿನದಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.